ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ KA ವೆಬ್ಸೈಟ್ ಇದನ್ನು ಹೇಗೆ ಯೂಸ್ ಮಾಡೋದು, ಏನೇನು ಆಪ್ಷನ್ಸ್ ಅವೈಲೇಬಲ್ ಇದೆ, ಏನೇನು ಡೀಟೇಲ್ಸ್, ಏನೇನು ಇನ್ಫಾರ್ಮೇಷನ್ಸ್ ನೀವು ಕಾಣ್ಬೋದು ಅಂತ ಹೊಸ ಯೂಸರ್ಸ್ಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲಿಗೆ KA ವೆಬ್ಸೈಟ್ನ ಗೂಗಲಲ್ಲಿ ಸರ್ಚ್ ಮಾಡಿ ಮೊದಲನೇ ಲಿಂಕ್ನ ಓಪನ್ ಮಾಡಿ ಲಾಗಿನ್ ಆಪ್ಷನ್ ಕೇಳಿದ್ರೆ ಲಾಗಿನ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇದು ಹೋಮ್ ಪೇಜ್ ಆಗಿದೆ. ಈ ಹೋಮ್ ಪೇಜಲ್ಲಿ ಎಲ್ಲ ರೀತಿಯ ಇಲ್ಲಿ ಸ್ಕ್ರೋಲ್ ಮಾಡ್ತಿರೋದು ನೋಡೋದಾದರೆ ಇಲ್ಲಿ ಎಲ್ಲ ರೀತಿಯ ಎಕ್ಸಾಮ್ಸ್ಗಳ ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಪ್ರತಿಯೊಂದು ನ್ಯೂ ಒನ್ನೆಲ್ಲ ಟಾಪಲ್ಲಿದೆ, ಓಲ್ಡ್ ಒನ್ನೆಲ್ಲ ಬಾಟಮಲ್ಲಿದೆ. ಲೈಕ್ ಇಫ್ ಇನ್ ಕೇಸ್ ನಿಮಗೆ ಇದು ಕನ್ನಡದಲ್ಲಿ ಕನ್ವೀನಿಯೆಂಟ್ ಇಲ್ಲ ಅಂದರೆ ಇಂಗ್ಲೀಷ್ಗೆ ಚೇಂಜ್ ಮಾಡ್ಕೋಬೋದು. ಮೇಲೆ ಆ 3 ಡಾಟ್ಸ್ ಓಪನ್ ಮಾಡಿ ಕೆಳಗಡೆ ಕನ್ನಡ ಇಂಗ್ಲೀಷ್ ಅಂತ ಆಪ್ಷನ್ ಇದೆ, ಅದು ಚೇಂಜ್ ಮಾಡ್ಕೊಂಡಾಗ ಈ ರೀತಿ ಕಾಣುತ್ತೆ. ಈಗ ನೀವು ಸ್ಕ್ರೋಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಎಲ್ಲ ಓಲ್ಡನ್ನು ಅಥವಾ ನ್ಯೂವನ್ನು ಇದು ಮಿಕ್ಸ್ ಆಗಿರುತ್ತೆ. ಎಲ್ಲ ಎಕ್ಸಾಮ್ಸ್ಗಳು ಲಿಂಕ್ಗಳು ಮಿಕ್ಸ್ ಆಗಿರೋದ್ರಿಂದ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಇದರಿಂದ ಲೈಕ್ ಒಂದು ಆಪ್ಷನ್ ಇದೆ, ಅಡ್ಮಿಷನ್ ಆಪ್ಷನ್ ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಸಪ್ರೇಟ್ ಲಿಂಕ್ಗಳನ್ನ ಸಪ್ರೇಟಾಗಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಇವಾಗ ಪರ್ಟಿಕ್ಯುಲರಾಗಿ CET ಈಗ ಓಪನ್ ಮಾಡಿರೋ ಹಾಗೆ UG CET ಇಲ್ಲಿ ಎಲ್ಲ ಲಿಂಕ್ಗಳು ರಿಲೇಟೆಡ್ ಟು UG CET ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಒನ್ಲಿ ಒನ್ ಲಿಂಕಲ್ಲಿ ನೀವು ನೋಡ್ಬೋದು. ಅದೇ ನಂತರ ಲೈಕ್ ಇಲ್ಲಿ ನೋಡಿರೋ ಹಾಗೆ PG CET ಅದರ ಎಲ್ಲ ಮಾಹಿತಿ ಜೊತೆಗೆ KCET ಇಲ್ಲಿ ನೋಡಬೇಕಾದ್ರೆ ನ್ಯೂ ಅಪ್ಡೇಟ್ಸ್, ನ್ಯೂ ಅಪ್ಡೇಟ್ಸ್ಗಳನ್ನ ಇಲ್ಲಿ ಈ ಆಪ್ಷನ್ಗಳಲ್ಲಿ ಕಾಣ್ಬೋದು. ಅಂದರೆ ಎಲ್ಲ ರೀತಿಯ ಲಿಂಕ್ಗಳನ್ನ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸಾಮ್ ಒಂದೇ ಆಪ್ಷನಲ್ಲಿ ಕಾಣ್ಬೋದು. ನೆಕ್ಸ್ಟ್ ಏನು ಆಪ್ಷನ್ ಇದೆ ಅಂತಂದರೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್. ಲೈಕ್ ಪ್ರೀವಿಯಸ್ ಇಯರ್ CET ಆಗಿರ್ಬೋದು, ಏನೇ ಅದರ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡಿರೋದು ಅದರದ್ದು ಎಲ್ಲ ಲಿಂಕ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಲೈಕ್ ಪಾಸ್ಟ್ 2022-20 ಎಲ್ಲ ಲಿಂಕ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ನೋಡಿ, ಎಕ್ಸಾಂಪಲ್ಗೆ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ರೀತಿಯ ಲಿಂಕ್ಸ್ನ ಕಾಣ್ಬೋದು ಇಲ್ಲಿ. ಜೊತೆಗೆ ನೆಕ್ಸ್ಟ್ ಏನಂತಂದರೆ ಪ್ರೀವಿಯಸ್ ಲೈಕ್ ರಿಕ್ರೂಟ್ಮೆಂಟ್ಸ್. ಲೈಕ್ ಈಗ ಹಿಂದಿನ ವರ್ಷ ಏನೇನು ರಿಕ್ರೂಟ್ಮೆಂಟ್ಸ್ ಆಗುತ್ತೆ, ಈಗ ರಿಕ್ರೂಟ್ಮೆಂಟ್ಸ್ ಏನೇನಾಗ್ತಿದೆ, ಲೈಕ್ IAS KS ಗ್ರೂಪ್ಸ್ ಎಲ್ಲ ಎಕ್ಸಾಮ್ಸ್ಗಳ ಮಾಹಿತಿ ಫ್ರಮ್ 2021 ನೀವು ಕಾಣ್ಬೋದು ಈ ಲಿಂಕಲ್ಲಿ. ಈ ಆಪ್ಷನ್ನಲ್ಲಿ ಇದಾಗಿತ್ತು ಈ ಆಪ್ಷನ್ದು. ನಂತರ ಟೆಂಡರ್ಸ್, ಲೈಕ್ ಯಾವ್ಯಾವ ಟೆಂಡರ್ಸ್ನ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಳ್ಬೇಕಂತಂದರೆ ಈ ಆಪ್ಷನ್ ಮೂಲಕ ನೀವು ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದು. ನೆಕ್ಸ್ಟ್ ಆಪ್ಷನ್ ಏನಂತಂದರೆ ಕಾಲೇಜ್ ಪೋರ್ಟಲ್ ಇನ್ಫಾರ್ಮೇಷನ್. ಅದರಲ್ಲಿ ಏನೇನು ಅವೈಲೇಬಲ್ ಇದೆ, ಲೈಕ್ ಫೀಸ್ ರೀಫಂಡ್ ಇನ್ಫಾರ್ಮೇಷನ್, ಅದರಲ್ಲಿ ಯಾವ್ಯಾವ ಡೀಟೇಲ್ಸ್ನ ಅವೈಲೇಬಲ್ ಇದೆ ಅಂತ ನೀವು ಏನೇನು ಇನ್ಫಾರ್ಮೇಷನ್ ಬೇಕೋ ಅದ್ರ ರಿಲೇಟೆಡ್ ನೀವು ಕಾಣ್ಬೋದು. ಜೊತೆಗೆ ಕ್ವಶನ್ ಪೇಪರ್ಸು, ಆಮೇಲೆ ಫೀ ರೆಗ್ಯುಲೇಟರಿ ಕಮಿಟಿ ಬಗ್ಗೆ ಅದರ ಡೀಟೇಲ್ಸು, ಆ್ಯಂಡ್ ಮೇಯ್ನಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಅದನ್ನು ಈ ಡೈರೆಕ್ಟ್ ಆಪ್ಷನ್ ಮೂಲಕನೂ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಡೌನ್ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಆಪ್ಷನ್ ಲೈಕ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನೀವು ಹೋಮ್ ಪೇಜಲ್ಲೂ ಕೂಡ ನೋಡ್ಬೋದು. ನಾನು ಓಪನ್ ಮಾಡ್ತಿರೋ ಹಾಗೆ ಲೈಕ್ ಹೋಮ್ ಪೇಜ್ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ತಾ ಬಂದರೆ ಬಾಟಮಲ್ಲಿ ನೀವು ಕಾಣ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ. ಇಫ್ ಇನ್ ಕೇಸ್ ನೀವೇನಾದರೂ ಕ್ವೆರೀಸ್ ಇದ್ದರೆ, ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಗೆ ನೀವು ಅವ್ರ ಮಲ್ಲೇಶ್ವರಂ ಸೆಂಟರ್ಗೂ ಹೋಗ್ಬೋದು. ಜೊತೆಗೆ ಅವರು ಆಲ್ಟರ್ನೇಟಿವ್ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ. ಲೈಕ್ ಮೇಲೆ ಇರೋದು ನಂಬರು, ಕೆಳಗಡೆ ಇರೋ ಆಲ್ಟರ್ನೇಟಿವ್ ನಂಬರು, ವಿದಿನ್ ದಟ್ ಅವರ್ ಟೈಮ್ ಡ್ಯೂರೇಷನ್ನಲ್ಲಿ ನೀವು ಮಾಡ್ಬೋದು. ಅದ್ರ ಜೊತೆಗೆ ಇಮೇಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನೇ ಕ್ಲಾರಿಫಿಕೇಷನ್ನ ಅಲ್ಲಿ ನೋಡ್ಬೋದು. ಇದಾಗಿತ್ತು KA ವೆಬ್ಸೈಟ್ನ ಇನ್ಫಾರ್ಮೇಷನ್. ಇದು ಮೇಯ್ನಾಗಿ ನಾನು ಮಾಡಿರೋದು ಹೊಸ ಯೂಸರ್ಸ್ಗಾಗಿ. ಇದೇ ರೀತಿಯ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.